ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕನ್ನಡ ವಿಷಯದಲ್ಲಿ ಫೇಲ್ ಆಗಿದ್ದಾರಲ್ಲ 24/6/2024ಕ್ಕೆ ದ್ವಿತೀಯ PUC 2024 ಮೂರನೆಯ ಆ್ಯನ್ಯುವಲ್ ಎಕ್ಸಾಮ್ ಇದೆ. ಸೊ ಯಾರೆಲ್ಲ ಕನ್ನಡದಲ್ಲಿ ಅಂಕಗಳನ್ನು ಇನ್ನೂ ಹೆಚ್ಚಿಗೆ ಮಾಡ್ಕೋಬೇಕಂತ ಅಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಇಲ್ಲಾಂದರೆ ಕೆಲವೊಂದು ವಿದ್ಯಾರ್ಥಿಗಳು NC ಅಂತ ಬಂದಿರ್ತೈತಿ, ಅಂಥ ವಿದ್ಯಾರ್ಥಿಗಳಾಗಿರ್ಬೋದು. ಈ ಒಂದು ಕನ್ನಡ ಸಬ್ಜೆಕ್ಟ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದಷ್ಟೇ ಓದ್ಕೊಂಡು ಹೋಗ್ರಿ ಸಾಕು. ಗ್ರಾಮರ್ ಆಗಿರ್ಬೋದು, ಆಯಿತಾ, 2 ಅಂಕದ ಪ್ರಶ್ನೆಗಳಾಗಿರ್ಬೋದು ಮತ್ತು 4 ಅಂಕದ ಪ್ರಶ್ನೆಗಳಾಗಿರ್ಬೋದು ಮತ್ತು MCQ ಕ್ವಶನ್ ಇಷ್ಟೇ ನೋಡ್ಕೊಂಡು ಹೋಗ್ರಿ. ಸೊ ಹೆಂಗೆ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಬನ್ನಿ. ಯೂಟ್ಯೂಬ್ ಚಾನಲಲ್ಲಿ ಬಂದ ತಕ್ಷಣ ಏನಿದಿಲ್ಲ, ಎಜುಕೇಷನ್ ಕನ್ನಡ ಅಂತ ಸರ್ಚ್ ಮಾಡಿ. ಎಜುಕೇಷನ್ ಕನ್ನಡ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಏನಿದಿಲ್ಲ, ಈ ರೀತಿ ನಮ್ಮ ಚಾನಲ್ ಬರುತ್ತಲ್ಲ, ಈ ಒಂದು ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಚಾನಲ್ಗೆ ಓಕೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಡಿಗ್ರಿ ಅಪ್ಡೇಟ್ಗಳಲ್ಲಿ ಎಲ್ಲ ಕೊಡ್ತಾ ಇರ್ತಾರೆ. ಇಲ್ಲಿ ವಿಡಿಯೋಸ್ ಅಂತ ಇದಿಲ್ಲ, ಅದರ ಪಕ್ಕದಲ್ಲಿ ಶಾರ್ಟ್ಸ್ ಇದೆ, ಶಾರ್ಟ್ಸ್ ಪಕ್ಕದಲ್ಲಿ ಲೈವ್ ಇದೆ, ಲೈವ್ ಪಕ್ಕದಲ್ಲಿ ಏನಿದೆ ಪ್ಲೇಲಿಸ್ಟ್ ಅಂತ ಇದೆಯಲ್ಲ, ಈ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಬಿಸ್ನೆಸ್ ಸ್ಟಡೀಸ್ ಇದೆ, ಎಕನಾಮಿಕ್ಸ್ ಇದೆ, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಇಂಗ್ಲೀಷ್ ಸಬ್ಜೆಕ್ಟ್. ಇಲ್ಲಿ ನೋಡಿ, ಇಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಇದೆ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಸೊಸೈಲಜಿ ಏನಿದೆಯಲ್ಲ, ಇಲ್ಲಿ ನಿಮಗೆ 1 ಮಾರ್ಕ್ಸ್ ಕ್ವಶನ್, ಇಲ್ಲಿ MCQ ಕ್ವಶನ್ ಅದಾವೆ. ಇಲ್ಲಿ 2 ಮಾರ್ಕ್ಸ್ ಅದಾವೆ ನೋಡಿ ಆಯಿತಾ. 2 ಮಾರ್ಕ್ಸ್ ನಾನು ಏನು ಇಲ್ಲಿ ಈ ರೀತಿ ಮಾಡಿದ್ದೀನಲ್ಲ, ಸಪ್ರೇಟಾಗಿ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಆಯಿತಾ. ಅಕೌಂಟೆನ್ಸಿ ಕೂಡ ಇದೆ, ಇಲ್ಲಿ ಅಕೌಂಟೆನ್ಸಿ ಇದೆ. ಇದಷ್ಟೇ ನೋಡ್ಕೊಂಡು ಹೋಗಿಬಿಡ್ರಿ ಸಾಕು. ಮೂರನೇ ಆ್ಯನ್ಯುವಲ್ ಎಕ್ಸಾಮಕ್ಕೆ ಯಾರೆಲ್ಲ ಬರೀತಿದ್ದಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಯಾವಾಗ ಎಕ್ಸಾಮ್ ಇದೆ ಅಂತ ಆಲ್ರೆಡಿ ಟೈಮ್ ಟೇಬಲ್ ನಿಮಗೆ ಬಿಟ್ಟಿದ್ದಾರೆ ಆಯಿತಾ. 24ಕ್ಕೆ ಯಾವುದು ಎಕ್ಸಾಮ್ ಇದೆ, ಫಸ್ಟ್ ಕನ್ನಡ ಎಕ್ಸಾಮ್ ಇದೆ ಆಯಿತಾ. 25ಕ್ಕೆ ಯಾವುದಿದೆ, ಇಂಗ್ಲೀಷ್ ಇದೆ. 26ಕ್ಕೆ ಸೊಸೈಲಜಿ, ಹೀಗೆ ಈ ರೀತಿ ಇದೆ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, ಸೊ ನಿಮಗೆ ಯಾವುದು ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಬೇಕಲ್ಲ, ಇಲ್ಲಿ ನೋಡ್ಕೊಂಡು ಬಿಡ್ರಿ ಆಯಿತಾ. ಇವಾಗ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ, ಇದಷ್ಟೇ ಓದ್ಕೊಂಡು ಬಿಡ್ರಿ ಸ್ನೇಹಿತರೆ. ಡೆಫಿನೆಟ್ಲಿ ಇವೇ ಕ್ವಶನ್ಸ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅಲ್ಲಿ ಈ ರೀತಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ, ಇಲ್ಲಿ ನೋಡಿ ಸೆಕೆಂಡ್ PUC ಕನ್ನಡ ಇಂಪಾರ್ಟೆಂಟ್ ಕ್ವಶನ್ 2024 ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ನಿಮಗೆ ಲೆಟರ್ ರೈಟಿಂಗ್ ಒಂದು ವಿಡಿಯೋ ಮಾಡಿದ್ದೇನೆ. ಇಲ್ಲಿ ನೋಡಿ, ಈ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಹೇಗೆ 80ಕ್ಕೆ ಪ್ಲಸ್ ಮಾಡ್ಕೋಬೇಕು ವಿಡಿಯೋ ಮಾಡಿದ್ದಾನೆ. ಅದೇ ರೀತಿ ಈ ಒಂದೇ ವಿಡಿಯೋ ನೋಡ್ಕೊಂಡು ಹೋಗ್ಬೇಡ್ರಿ. ಯಾವುದು ಈ ಒಂದು 1 ಮಾರ್ಕ್ಸ್ ಕ್ವಶನಲ್ಲಿ ಆಯಿತಾ, ಖಾಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ MCQ ಕ್ವಶನ್. ಇಲ್ಲಿ 2 ಮಾರ್ಕ್ಸ್ ಇವೇ ಕ್ವಶನ್ ಬರುತ್ತೆ, MCQ ಕ್ವಶನ್ ಕೂಡ ಇವೇ ಬರುತ್ತೆ ಆಯಿತಾ. ಅದು 2024 ಬ್ಲೂ ಪ್ರಿಂಟ್ ಮತ್ತು ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಮಾಡಿದ್ದೇನೆ. ಇದು ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಯಾವ ಕ್ವಶನ್ಸ್ಗಳು ನಿಮಗೆ ಇಂಪಾರ್ಟೆಂಟ್ ಅಂತ ಇಲ್ಲಿ ಔಟ್ ಆಫ್ ಔಟ್ ಮಾಡಿದ್ದೇನೆ. ಅಂದರೆ ಔಟ್ ಆಫ್ ಔಟ್ ಏನಿದೆಯಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ, ಇವೇ ಬರುತ್ತೆ ಕ್ವಶನ್ಸ್ಗಳು. ಇದು ಗ್ರಾಮರ್ ನೋಡಿ ಸ್ನೇಹಿತರೆ, ಈ 2 ವಿಡಿಯೋ ನೀವು ನೋಡಲೇಬೇಕು ಗ್ರಾಮರ್ನಲ್ಲಿ ಆಯಿತಾ. ಡೆಫಿನೆಟ್ಲಿ ನೀವು ಏನಿದಿಲ್ಲ ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತೀರಾ ಆಯಿತಾ. ಇಲ್ಲಿ ಗ್ರಾಮರ್ ನಿಮಗೆ ಹೇಳಿದ್ದೀನಿ, ಹೇಗೆ ಗ್ರಾಮರ್ನಲ್ಲಿ ನೀವು ಅಂಕಗಳನ್ನು ತೆಗೆದುಕೊಳ್ಬೇಕಂತ. ಇಲ್ಲಿ ನೋಡಿ, ಈ 2 ವಿಡಿಯೋ ನೋಡಿ, ಗ್ರಾಮರ್ ಇದೊಂದು ಆಯಿತಾ ಮತ್ತು ಇದೊಂದು. ಈ ಗ್ರಾಮರ್ನಲ್ಲಿ ನೀವು ಹೇಗೆ ಅಂಕಗಳನ್ನು ಪಡೆದುಕೊಳ್ಬೇಕಂತ ಇಲ್ಲಿದೆ ನೋಡಿ, ಲಾಸ್ಟ್ ಈ ಒಂದು ಗ್ರಾಮರ್ ಆಯಿತಾ. ಇದೇ ಒಂದು ವಿಡಿಯೋ ನೋಡ್ಕೊಂಡು ಬಿಡ್ರಿ. ಯಾವುದು ಇಲ್ಲಿದೆ ನೋಡಿ, ಸೆಕೆಂಡ್ PUC ಗ್ರಾಮರ್ 16 ಮಾರ್ಕ್ಸ್ ಅಂತ ಏನು ಟೈಟಲ್ ಹಾಕಿದ್ದೀನಲ್ಲ, ಈ ಒಂದು ವಿಡಿಯೋ ನೋಡ್ಕೊಳ್ಳಿ. ಇದೇನಿದಿಲ್ಲ ಎಲ್ಲ ಗ್ರಾಮರ್ ನಾನು ಸಾಲ್ಯೂಷನ್ ಮಾಡಿದ್ದೇನೆ ಆಯಿತಾ. ಕೆಲವೊಂದು ನಿಮಗೆ ಗ್ರಾಮರ್ನಲ್ಲಿ ಭಾವಾರ್ಥ ನಿಮಗೆ ಏನಿದಿಲ್ಲ ಡಿಲೀಟ್ ಮಾಡಲಾಗಿದೆ, ಗಾದೆ ಡಿಲೀಟ್ ಮಾಡಲಾಗಿದೆ. ಸೊ ಹೀಗೆ, ಸೊ ಈ ಒಂದು ಗ್ರಾಮರ್ ನೋಡ್ಕೊಳ್ಳಿ ಆಯಿತಾ. ಸೆಕೆಂಡ್ PUC ಕನ್ನಡ ಗ್ರಾಮರ್ 16 ಮಾರ್ಕ್ಸ್ ಇಷ್ಟು ಓದ್ಕೊಳ್ಳಿ ಅಂತ ಇದೆಯಲ್ಲ, ಈ ಒಂದು ವಿಡಿಯೋ ನೋಡ್ಕೊಂಡು ಬಿಡ್ರಿ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿದ್ದೀನಿ. ನಿಮಗೆ ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕಂದರೆ ಇಲ್ಲಿ ನೀವು ಏನಿದಿಲ್ಲ, ಇವಾಗ ಎಕನಾಮಿಕ್ಸ್ ಆಗಿರ್ಬೋದು, ಇಲ್ಲಿ ನೋಡಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ 2 ಮಾರ್ಕ್ಸ್ ಕ್ವಶನ್ಸ್ಗಳು ಅವೇ ಬರುತ್ತೆ. ಇವೆಲ್ಲ ಇಂಪಾರ್ಟೆಂಟೇ ಕ್ವಶನ್ಸ್ಗಳಾಗಿರುತ್ತೆ ಆಯಿತಾ. ಇಲ್ಲಿ ನೋಡಿ ಡೆಫಿನೆಟ್ಲಿ ಕ್ವಶನ್ಸ್ಗಳು ಇವೇ ಬರುತ್ತೆ ಸ್ನೇಹಿತರೆ ಆಯಿತಾ. ಮತ್ತು ಅದೇ ರೀತಿ ಇಲ್ಲಿ ಬಿಸ್ನೆಸ್ ಸ್ಟಡೀಸ್ ಇದೆ ಆಯಿತಾ, ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಬೋತ್ ಮೀಡಿಯಮ್ ವಿದ್ಯಾರ್ಥಿಗಳಾಗಿರುತ್ತೆ. ಮತ್ತು ಅದೇ ರೀತಿ ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಇದೆ ಆಯಿತಾ. ನೋಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವೇ ಬರುತ್ತೆ, ಇದಷ್ಟೇ ಓದ್ಕೊಂಡು ಬಿಡ್ರಿ. ನಿಮ್ಮ ಹತ್ರ 2024 ಫಸ್ಟ್ ಆ್ಯನ್ಯುವಲ್ ಕ್ವಶನ್ ಪೇಪರ್, ಸೆಕೆಂಡ್ ಆ್ಯನ್ಯುವಲ್ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದ್ದರೂ ಕೂಡ ನೋಡ್ಕೊಂಡು ಬಿಡ್ರಿ. ಇಲ್ಲಿ ನಾನು ಏನು ಹೇಳಿದ್ದೀನಲ್ಲ, ಇಲ್ಲಿ ಈ ವಿಡಿಯೋಗಳು ಏನು ಮಾಡಿದ್ದೀನಲ್ಲ, ಇವಾಗ ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಕನ್ನಡ, ಬಿಸ್ನೆಸ್ ಸ್ಟಡೀಸ್ ಅವೇ ಕ್ವಶನ್ಸ್ಗಳು ಅಲ್ಲಿ ರಿಪೀಟೆಡ್ಗಳಾಗಿದೆ ನೋಡಿ. ಆದರೆ ನೀವು ಅನಲೈಸ್ ಮಾಡಿ ಓಕೆ. ಇತಿಹಾಸ ಏನಿದಿಲ್ಲ ಸ್ವಲ್ಪ 5 ಮಾರ್ಕ್ಸ್ ಕ್ವಶನಲ್ಲಿ ಸ್ವಲ್ಪ ಚೇಂಜಸ್ ಬಂದಿದೆ, ಬಟ್ ಓದ್ಕೊಳ್ರಿ. ಅಂದರೆ ಮೇನ್ ನಿಮಗೆ ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ನಾನು ಹೇಳಿದ್ದೇನಲ್ಲ ಇವಾಗ 10 ಮಾರ್ಕ್ಸ್ನಲ್ಲಿ. ಸೊ ಬ್ಲೂ ಪ್ರಿಂಟ್ ವೈಸ್ ಓದ್ಕೊಳ್ರಿ. ಇತಿಹಾಸದಲ್ಲಿ 2 ಮಾರ್ಕ್ಸ್ ಮತ್ತು MCQ ಕ್ವಶನ್ ಅವೇ ಬರುತ್ತೆ, ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. 10 ಮಾರ್ಕ್ಸ್ನಲ್ಲಿ ಅವೇ ಬರುತ್ತೆ. 5 ಮಾರ್ಕ್ಸ್ನಲ್ಲಿ ನಿಮ್ಗೆ ಏನಿದಿಲ್ಲ ಬರುತ್ತೆ, ಒಂದು 4-5 ಕ್ವಶನ್ ಎಕ್ಸ್ಟ್ರಾ ನೋಡ್ಕೊಂಡು ಬಿಡ್ರಿ ಸಾಕು ಆಯಿತಾ. ಮತ್ತು ಅದೇ ರೀತಿ ಯಾರಿಗೆಲ್ಲ ಇಂಗ್ಲೀಷ್ ಗ್ರಾಮರ್ ಬರೋದಿಲ್ಲ, ಇಲ್ಲಿ ನೋಡಿ ಇಂಗ್ಲೀಷ್ ಗ್ರಾಮರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ
ಈ ಒಂದು ವಿಡಿಯೋ ನೋಡ್ಕೊಂಡ್ರೆ ಸಾಕು ನೋಡಿರಿ. ಯಾವುದು ಇದು MCQ ಕ್ವಶನ್ ಮತ್ತು MCQ ಕ್ವಶನ್ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. ಇದು ಒಂದೇ ನೀವು ವಿಡಿಯೋ ನೋಡ್ಕೊಂಡ್ರೆ ಏನಿದೆಯಲ್ಲ ಇಲ್ಲಿ ನಿಮ್ಮದು MCQ ಕ್ವಶನ್ ಕವರ್ ಆಗುತ್ತೆ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಕವರ್ ಆಗುತ್ತೆ. ಲೆಟರ್ ರೇಟಿಂಗ್ ಯಾರಿಗೆ ಬರೋದಿಲ್ಲ ನೋಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ನೋಡಿ ಈ ಒಂದು ವಿಡಿಯೋ ನೋಡ್ಕೊಂಡ್ಬಿಟ್ರೆ ಸಾಕು. ಯಾವುದು ಸೆಕೆಂಡ್ PUC ಇಂಗ್ಲೀಷ್ 80 ಮಾರ್ಕ್ಸ್ ಫುಲ್ ಪಾಸಿಂಗ್ ಪ್ಯಾಕೇಜ್ ಹೇಳಿದ್ದೇನೆ. ಈ ಒಂದು ವಿಡಿಯೋ ನೋಡ್ಕೊಂಡ್ರೆ ಸಾಕು 80/80 ನೀವು ಆರಾಮಾಗಿ ಮಾಡ್ಕೋಬೋದು ಆಯಿತಾ. ಸೊ ಹೀಗೆ ಮತ್ತು ಅದೇ ರೀತಿ ನಿಮಗೆ ಬೇರೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಬೇಕಂದರೆ ಇಲ್ಲಿ ನೋಡಿ ಇಲ್ಲಿ ಸೊಸೈಲಜಿ ಕೂಡ ಇದೆ. ಆಲ್ ಸಬ್ಜೆಕ್ಟ್ ಅಂತ ಏನಿದೆಯಲ್ಲ ಇಲ್ಲಿ ನೋಡಿ ಸೊಸೈಲಜಿ ಹಾಟ್ ಕ್ವಶನ್ಸ್ಗಳು ಅದಾವೆ, ಇತಿಹಾಸ ಕ್ವಶನ್ಸ್ ಅದಾವೆ, ಎಜುಕೇಷನ್ ಸಬ್ಜೆಕ್ಟ್ ಇದೆ. ಮತ್ತು ಅದೇ ರೀತಿ ಮತ್ತು ಯಾರೆಲ್ಲ PCMB ವಿದ್ಯಾರ್ಥಿಗಳಿದ್ದಾರಲ್ಲ ಮತ್ತು ಸ್ಟ್ಯಾಟ್ ಸಬ್ಜೆಕ್ಟು ಕಂಪ್ಯೂಟರ್ ಸೈನ್ಸು ಸಬ್ಜೆಕ್ಟ್ ಇದೆಯಲ್ಲ ಕಂಪ್ಯೂಟರ್ ಸೈನ್ಸು. ಸೊ ಟೆಲಿಗ್ರಾಮ್ನಲ್ಲಿ ಹೋಗಿ ನೀವು ಏನಿದೆಯಲ್ಲ ಅಲ್ಲಿ ಫೈಲ್ ಅಂತ ಆಪ್ಷನ್ ಇರುತ್ತಿಲ್ಲ ಅಲ್ಲಿ ಹೋಗಿ ಚೆಕ್ ಮಾಡಿರಿ. ನಾನು ನಿಮಗೆ ಅದು ಕೂಡ ಇಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ, ವೇಟ್ ಮಾಡಿರಿ. ಇಲ್ಲಿ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಅದೇ ರೀತಿ ಇಲ್ಲಿ ನೋಡಿ ಎಕನಾಮಿಕ್ ಇದು ಅಕೌಂಟೆನ್ಸಿ ಆಯಿತಾ. ಅಕೌಂಟೆನ್ಸಿನಲ್ಲಿ ಏನು ಪ್ರೊಡಕ್ಟ್ ಮೆಟೀರಿಯಲ್ ಯಾವುದು, ಅಪ್ರಾಪ್ರೇಷನ್ ಅಕೌಂಟು ಮತ್ತು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ಪು, ಜರ್ನಲ್ ಎಂಟ್ರೀಸು, ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮು. ನಿಮಗೆ 12 ಅಂಕದ ಪ್ರಶ್ನೆಯಲ್ಲಿ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ. ಅವೇ ಕ್ವಶನ್ಸ್ಗಳು ಬರುತ್ತೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ನಿಮಗೆ ಇರೋದಿಲ್ಲ, ಡಿಲೀಟ್ ಮಾಡಲಾಗಿದೆ ಆಯಿತಾ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ನಿಮಗೆ ಡಿಲೀಟ್ ಮಾಡಲಾಗಿದೆ ಸಂಪೂರ್ಣವಾಗಿ. ಸೊ ಓದ್ಕೊಳ್ರಿ. ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು. ಸೊ ಹೀಗೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಚೆನ್ನಾಗಿ ಅಭ್ಯಾಸ ಮಾಡಿರಿ. ಇವೇ ಕ್ವಶನ್ಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ಆಯಿತಾ. ನಿಮ್ಮ ಹತ್ರ ಆ್ಯನ್ಯುವಲ್ ಎಕ್ಸಾಮ್ 1 ಆ್ಯನ್ಯುವಲ್ ಎಕ್ಸಾಮ್ 2 ಕ್ವಶನ್ ಪೇಪರ್ ಇದ್ದರೆ ಅನಲೈಸ್ ಮಾಡಿ ನೋಡಿರಿ. ಅವೇ ಕ್ವಶನ್ಸ್ಗಳಲ್ಲಿ ಕೇಳಿದ್ದಾರೆ ನಿಮಗೆ MCQ ಕ್ವಶನು 2 ಮಾರ್ಕ್ಸ್ ಕ್ವಶನು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಮತ್ತು ಅದೇ ರೀತಿ ಇಲ್ಲಿ ಟೆಲಿಗ್ರಾಮ್ನಲ್ಲಿ ಬನ್ನಿ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೋಡಿ ಇಲ್ಲಿ ಟೆಲಿಗ್ರಾಮ್ನಲ್ಲಿ ಬಂದ ತಕ್ಷಣ ಏನಿದೆಯಲ್ಲ ಇಲ್ಲಿ ಎಜುಕೇಷನ್ ಕನ್ನಡ ಅಂತ ಆಫಿಷಿಯಲ್ ಅಂತ ಏನಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಆಯಿತಾ. ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಮೀಡಿಯಾ ಫೈಲ್ ಅಂತ ಆಪ್ಷನ್ ಇದೆ ಆಯಿತಾ. ಇಲ್ಲಿ ಫೈಲ್ ಮೇಲೆ ಹೋಗಿ. ಇಲ್ಲಿ ಫೈಲ್ ಮೇಲೆ ಹೋಗಿದ ತಕ್ಷಣ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಇದೆ ನೋಡಿ. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ಇವಾಗ ಕಂಪ್ಯೂಟರ್ ಸೈನ್ಸ್ ನೋಡಿ ಸರ್ಚ್ ಮಾಡಿ. ನೋಡಿ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವೆಲ್ಲ ಆಯಿತಾ. ಇಲ್ಲಿ ನೋಡಿ 2024 ಆ್ಯಸ್ ಪರ್ ರೀಸೆಂಟ್ ಏನು ನಾನು ಹಾಕಿದ್ದೀನಲ್ಲ ಅದೇ ಓದ್ಕೊಳ್ರಿ. ಅದೇ ರೀತಿ ಇವಾಗ ಸ್ಟ್ಯಾಟ್ ಆಗಿರ್ಬೋದು. ಇಲ್ಲಿ ನೋಡಿ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಯಿತಾ. ಇವೇ ನೋಡ್ಕೊಂಡ್ಬಿಡ್ರಿ. ಅದೇ ರೀತಿ ಇವಾಗ ಫಿಸಿಕ್ಸ್ ಆಗಿರ್ಬೋದು. ಇಲ್ಲಿ ನೀವು ಎಕ್ಸಾಂಪಲ್ ನೋಡ್ತಾ ಇರ್ಬೋದು. ನೋಡಿ ಯಾವ ಸಬ್ಜೆಕ್ಟ್ ಬೇಕು ಇಲ್ಲಿ ಹಾಕಿದೆ ನಾನು. ಕೆಮಿಸ್ಟ್ರಿ ಆಗಿರ್ಬೋದು. ಇಲ್ಲಿ ನೋಡಿ ಕೆಮಿಸ್ಟ್ರಿ, ಓಕೆ. ಬಯಾಲಜಿ ಆಗಿರ್ಬೋದು. ಇಲ್ಲಿ ನೋಡಿ ಬಯಾಲಜಿ. ಸೊ ನಾನು ಹೇಳುವುದೇನೆಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಇಲ್ಲಿ ನಾನು ಆಲ್ರೆಡಿ ಹಾಕಿದ್ದೇನೆ, ಹೋಗಿ ನೋಡ್ಕೊಳ್ಳಿ ಆಯಿತಾ. ಇಲ್ಲಿ ಮ್ಯಾಥ್ಸ್ ಸಬ್ಜೆಕ್ಟ್ ಆಗಿರ್ಬೋದು ನಿಮ್ಮದು ಆಯಿತಾ. ನೋಡಿ ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅವೇ ಬರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಓದ್ಕೊಳ್ರಿ ಚೆನ್ನಾಗಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.